ನಷ್ಟ ಆಗಲಾರ್ದಂಗೆ ಅಥವಾ ಆದಾಯದಲ್ಲಿ ಕಡಿಮೆ ಆಗುವುದರ ಹೊರತು ಈ ಮೂಲ ಸಾಲದಲ್ಲಿ ಯಾವುದೇ ರೀತಿಯ ಕನ್ಸೆಷನ್ ಕೊಡ್ತಕ್ಕಂಥ ಪ್ರಶ್ನೆ ಬರಲ್ಲ. ಅದೇ ರೀತಿ ಒಂದು ಸುವೃದ್ಧ ಪ್ರಸಾದ್ ಅಂತ ಹೇಳಿ ಶಾಲೆಯಲ್ಲಿ ಒಂದು 2 ಲಕ್ಷ ಕೊಟ್ಟಿದ್ದೀವಿ. ಅವ್ರಿಗಾಗಲೇ 3,20,000 ಅವರು ಕೊಟ್ಟಿದ್ದಾರೆ. 16,931 ನಾವು ಮನ್ನಾ ಮಾಡಿದ್ದೀವಿ. ಅದೇ ಮಣಿಕಂಠನ್ ಅಂತ ಒಂದು ಅವರಿಗೆ 6 ಲಕ್ಷ ಸಾಲ ಕೊಟ್ಟಿದ್ದೀವಿ. ಅವರು 10,32,000 ಕಟ್ಟಿದ್ದಾರೆ. 15,174 ನಾವು ಮನ್ನಾ ಮಾಡಿದ್ದೀವಿ. ಶ್ರೀಧರ್ ರೆಡ್ಡಿ ಎಚ್ ಕಾರ್ ಲೋನ್ ಕೊಟ್ಟಿದ್ವಿ. 3 ಲಕ್ಷ ಸಾಲ ಕೊಟ್ಟಿದ್ವಿ. 5,70,000 ಕಟ್ಟಿದ್ದಾರೆ. ಒಟ್ಟು ಮನ್ನಾ ಮಾಡಿದ ಅಮೌಂಟ್ 8,810. ಒಟ್ಟು 41,000 ನಾವು ಮನ್ನಾ ಮಾಡಿದ್ದೀವಿ. ಅಂದ್ರೆ ಮನ್ನಾ ಮಾಡಿ ಅಂದ್ರೆ ಅಸಲಿನಲ್ಲ, ಬರ್ತಕ್ಕಂಥ ಬಡ್ಡಿಯಲ್ಲಿ ಕಡಿಮೆ ಆಗಿದೆ. ಆದ್ದರಿಂದ ಈಗ ನಮ್ಮ ಈ ಆಡಳಿತ ಮಂಡಳಿ ಕ್ರಮವನ್ನು ಜನರವಾಡಿ ಅನುಮೋದಿಸಬೇಕು ಅಂತ ಕೇಳ್ಕೊಳ್ತಾರೆ. ಡಾಕ್ಟರ್ ಶಿವರಾಜಪ್ಪ ಇದೆ ನಮ್ದು. ಗಿರೀಶ್ ಸರ್ ನಮ್ದು ಅನುಮೋದನೆ ಇದೆ ಸರ್. ಡಾಕ್ಟರ್ ಶಿವರಾಜಪ್ಪ ಅವರು ಅನುಮೋದನೆ. ಗಿರೀಶ್ 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 ಸಬ್ಜೆಕ್ಟ್ ನಂಬರ್ 17 ಡಿವಿಡೆಂಡ್ ಸಮತೋಲನ ನಿಧಿಯನ್ನು ಹೊಸದಾಗಿ ಸೃಷ್ಟಿ ಮಾಡಲು ಒಂದು ಹೊಸ ಪ್ರಸ್ತಾವನೆ. ಈಗಾಗಲೇ ನಮ್ಮಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ 2 ನಿಧಿಗಳಿವೆ. ನಮ್ಮಲ್ಲಿ ಈಗಾಗಲೇ 2 ನಿಧಿಗಳಿವೆ. ಪ್ರಾಫಿಟ್ ಇಕ್ವಲೈಸೇಷನ್ ಫಂಡ್ ಮತ್ತು ಡೆಫಿಸಿಟ್ ಇಕ್ವಲೈಸೇಷನ್ ಫಂಡ್ ಅಂತ ಇದೆ. ಹೆಚ್ಚು ಕಡಿಮೆ 2 ಒಂದೇ ಆಗ್ತಾ ಹೋಗ್ತದೆ. ಬಟ್ ನಾವು ಈ ಸಲ ಏನ್ ಮಾಡಿದ್ವಿ, ಬಿಕಾಸ್ ಆಫ್ ಕೋವಿಡ್ ಬರಲಿಂದ ಒಂದು ಹೊಸ ಅನುಭವದಿಂದ ಒಂದು ಡಿವಿಡೆಂಡ್ ಇಕ್ವಲೈಸೇಷನ್ ಫಂಡ್ ಅಂತ ಒಂದು ಹೊಸ ರಿಸರ್ವ್ಸ್ ಮಾಡಿ ಅದರಲ್ಲಿ ಇನ್ಮೇಲೆ ಯಾವುದೇ ರಿಸರ್ವ್ ಇದ್ರೆ ಅದಕ್ಕೆ ಪ್ರಾಫಿಟ್ ಇಕ್ವಲೈಸೇಷನ್ ಫಂಡ್ 2ರ ಅಮೌಂಟ್ ಅಲ್ಲಿ ಏನಿದೆಯೋ ಅದನ್ನ ಡಿವಿಡೆಂಡ್ ಇಕ್ವಲೈಸೇಷನ್ ಫಂಡ್. ಡಿವಿಡೆಂಡ್ ಇಕ್ವಲೈಸೇಷನ್ ಫಂಡ್ ಉದ್ದೇಶ ಏನಂತಂದ್ರೆ, ಬಹುಶಃ ಮುಂದಿನ ದಿನಗಳಲ್ಲಿ ನಾವು ಈಗ 8% ಕೊಟ್ಟಿದ್ದೀವಿ. ನಾವು ನಮ್ಮ ಆದಾಯದಲ್ಲಿ 7% ಮಾತ್ರ ಕೊಡಕ್ಕೆ ಅವಕಾಶ ಇದೆ, ಕೊಡಕ್ಕೆ ಆಗ್ಬೋದು ನಮ್ಮ ಸಂಪನ್ಮೂಲಗಳು. ಅವಾಗ 8% ಪಡೆಯಬೇಕಂತಂದ್ರೆ ಈ ಡಿವಿಡೆಂಡ್ ಇಕ್ವಲೈಸೇಷನ್ ಫಂಡ್ ನಿಂದ ಡ್ರಾ ಮಾಡಿ ನಾವು ಸದಸ್ಯರಿಗೆ ಡಿವಿಡೆಂಡ್ ಕೊಡಬಹುದು ಅಂತ ಪ್ರಸಂಗದಲ್ಲಿ ಆ ಒಂದು ಈ ಬಗ್ಗೆ ಕೆಲವು ಪರಿಣಿತರು ನಮಗೆ ಇದ್ರ ಬಗ್ಗೆ ಸಜೆಸ್ಟ್ ಮಾಡಿದ್ರು. ಸೊ ಆದ್ದರಿಂದ ನಮಸ್ಕಾರ. ಯಾವ ಬಿಲ್ಡಿಂಗ್ ಕೊರತೆ ಸಮತೋಲನ ಡೆಫಿಸಿಟ್ ಇಕ್ವಲೈಸೇಷನ್ ಫಂಡ್ ಮತ್ತು ಪ್ರಾಫಿಟ್ ಇಕ್ವಲೈಸೇಷನ್ ಫಂಡ್ ನಾವು 2 ಮರ್ಜ್ ಮಾಡಿದರೆ ಇವೆಲ್ಲ ಸಫಿಷಿಯಂಟ್ ಫಂಡ್. ಮುಂದಿನ ದಿನಗಳಲ್ಲಿ ಪ್ರಾಫಿಟ್ ಏನ್ ಬರ್ತದಲ್ಲ ಅದನ್ನ ಇದಕ್ಕೆ ಹಾಕ್ಬೋದು. ಸ್ಟ್ಯಾಟ್ಯೂಟರಿ ರಿಸರ್ವ್ಸ್ ಮತ್ತು ಡಿವಿಡೆಂಡ್ ಕೊಟ್ಟಂತ ಇರುವುದಿಲ್ಲ ದುಡ್ಡು, ಅದಕ್ಕೆ ನಾವು 20% ಇದಕ್ಕೆ ಹಾಕ್ತೀವಿ. ಆದ್ದರಿಂದ ಈ ಒಂದು ಡಿವಿಡೆಂಡ್ ಇದನ್ನ ಕ್ರಿಯೇಟ್ ಮಾಡಾಗ ನಮಗೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳ್ಕೊಡ್ತೀವಿ. ಆದಂಗೌಡ ಅಬೂಬಕರ್ ಅಬೂಬಕರ್ ಇದು ಮಾಡಿ. ಎಸ್.ಎಂ. ರೆಡ್ಡಿ ಎಸ್.ಎಂ. ರೆಡ್ಡಿ ಸಾಹೇಬ್ ಪ್ರಪೋಸಲ್ ಆದಂಗೌಡ ಎಸ್.ಎಂ. ರೆಡ್ಡಿ ಅವರು
ಸರ್ ಅನುಮೋದಿಸಲಾಗಿದೆ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸರಿ ಬರ್ತಲ್ಲ ಓಟ ಎಕ್ಸಾಮ್ನಲ್ಲಿ ಹೆಂಗ್ ಬಂದ ವಿಷಯ 18 ಸರ್ಕಾರ ಸೇವೆಗೆ ಇಬ್ಬರು ಗ್ರಾಹಕ ಸಂಪರ್ಕ ನಿರ್ವಾಹಕರು ಹಾಗೂ ವ್ಯವಸ್ಥಾಪಕರು ರಾಜೀನಾಮೆ ನೀಡಿರುವುದನ್ನು ರಾಯಚೂರು ಸಹಕಾರಿ ಶಾಖೆಯಲ್ಲಿ ಕಾಯಂ ಗ್ರಾಹಕ ಸಂಪರ್ಕ ನಿರ್ವಾಹಕರಾಗಿದ್ದ ಶ್ರೀ ದೇವರಾಜ್ ಮತ್ತು ಕುಬೇರಪ್ಪ ಸಾವು ವೈಯಕ್ತಿಕ ಕಾರಣ ನೀಡಿ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿದ್ದಾರೆ. ಅದೇ ರೀತಿ ಸೇವಾ ಗುತ್ತಿಗೆ ಆಧಾರದ ಮೇಲೆ ವ್ಯವಸ್ಥಾಪಕರಾದ ಶ್ರೀ BA ಪಾಟೀಲ್ ಅವರು ಅನಾರೋಗ್ಯದ ಮೂಲಕ ಅವರು ರಾಜೀನಾಮೆ ನೀಡಿದ್ದು ಆಡಳಿತ ಮಂಡಳಿ ಅನುಮೋದನೆ ಪಡೆದು 3 ರಾಜೀನಾಮೆ ನೀಡಲಿಕ್ಕೆ ಬಿಡುಗಡೆ ಮಾಡಲಾಗಿದೆ. ಸಾಮಾನ್ಯ ಸಭೆಯಲ್ಲಿ ಅನುಸಮರ್ಥನೆ ಮಾಡಬೇಕು. ರಾಯಚೂರು ಬ್ರಾಂಚ್ನಲ್ಲಿ 4 ಜನ ಇದ್ರು, 3 ರಾಜೀನಾಮೆ ಕೊಟ್ಟರು. ನಾವು ಇಲ್ಲಿಂದ ಕೋವಿಡ್ ಎಲ್ಲರಿಗೂ ಕೋವಿಡ್ ಬಂದ್ಬಿಟ್ಟಿದ್ದಲ್ಲಿ ಸ್ವಲ್ಪ ಒಂದು ಕಷ್ಟಕರ ವಾತಾವರಣ ಇತ್ತು. ಅದನ್ನು ನಾವು ಬಹಳ ಎಫಿಷಿಯಂಟ್ ಆಗಿ ನಿರ್ವಹಿಸಿದ್ವಿ. ಇನ್ನೊಬ್ಬರು ಯಾರೋ ಸಬ್ಸ್ಟಿಟ್ಯೂಟ್ ತಗೊಂಡಿದ್ದೀವಿ ಅಲ್ಲಿ. ಹಾಗಾಗಿ ನಾವೇನು ಕ್ರಮ ತಗೊಂಡಿವಿ ದಯವಿಟ್ಟು ರ್ಯಾಟಿಫೈ ಮಾಡಂತ ಹೇಳ್ಕೊಡ್ತೀವಿ. SR ರೆಡ್ಡಿ ಸಾಹೇಬರು ನೆಟ್ ಬರ್ತಾ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್. ಹೇಳ್ರಿ ವೈದ್ಯನಾಥ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವಿಷಯ 19 ಸಹಕಾರಿಗೆ ಇಬ್ಬರು ಗ್ರಾಹಕ ಸಂಪರ್ಕ ನಿರ್ವಾಹಕರು ಗುತ್ತಿಗೆ ಆಧಾರದ ಮೇಲೆ ನೇಮಿಸಿಕೊಂಡಿರುವುದು ಅನುಮೋದಿಸುವುದು. ಈಗಾಗಲೇ ಮೇಲೆ ಹೇಳಿದಾಗೆ ಅಲ್ಲಿ ರಾಯಚೂರು ಬ್ಯಾಂಕ್ನಲ್ಲಿ ಇಬ್ಬರು ಗ್ರಾಹಕ ಸಂಪರ್ಕ ಅಧಿಕಾರಿ ಮತ್ತು ಮ್ಯಾನೇಜರ್ ಇಬ್ರು 3 ರಾಜೀನಾಮೆ ಕೊಟ್ಟರು. ಇಲ್ಲಿನ ನಾವು ಪವನ್ ಕುಮಾರ್ ಅಂತ ಹೇಳಿ ಅವ್ರನ್ನ ಅಲ್ಲಿ ತಾತ್ಕಾಲಿಕ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಅಲ್ಲಿ ಪೋಸ್ಟ್ ಮಾಡಿದ್ವಿ. ಇಲ್ಲಿಗೆ ಒಬ್ಬರನ್ನ ಅಲ್ಲಿಗೆ ಒಬ್ಬರನ್ನ ಇಬ್ಬರನ್ನ ತಾತ್ಕಾಲಿಕ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ನೇಮಕ ಮಾಡ್ಕೊಂಡಿದ್ವಿ. ಬಹುಶಃ ಇನ್ನೊಂದು 3 to 6 months ನೋಡಿ ಅವ್ರನ್ನ ನಿಯಮಗಳ ಪ್ರಕಾರ ರೆಗ್ಯುಲೇಟ್ ಮಾಡ್ತೀವಿ. ಅವರಿಗೆ ತಿಂಗಳಿಗೆ 13,000 ರೂಪಾಯಿ ಕಾಂಟ್ರಾಕ್ಟ್ ಇದ್ರ ಮೇಲೆ ತಗೊಂಡಿದ್ವಿ. ಒಟ್ಟು ಸರ್ಕಾರಿಯಲ್ಲಿ ಅಪ್ರೂವ್ಡ್ ಸ್ಟ್ರೆಂತ್ 9 ಇದೆ ಕಾರ್ಯನಿರ್ವಹಿಸಿದ್ರು. ರಾಯಚೂರು ಶಾಖೆಗೆ ಪ್ರಧಾನ ಕಚೇರಿಗೆ 6 ಮತ್ತು ರಾಯಚೂರು ಶಾಖೆಗೆ 3 ಆ ತರ ಇದೆ. ಇನ್ನು ಅನುಮೋದಿತ ಹುದ್ದೆಗಳಲ್ಲಿ 3 ಗ್ರಾಹಕ ಸಂಪರ್ಕ ಅಧಿಕಾರಿಗಳು ಖಾಲಿ ಇದೆ. ಮುಂದೆ ನಿಯಮಾನುಸಾರ ಅವಶ್ಯಕತೆ ಮೇರೆಗೆ ನೇಮಕ ಮಾಡಿಕೊಡ್ತೀವಿ. ಬಾಪುಗೌಡ ಪಾಟೀಲರು ಮತ್ತು ದಂಡಪ್ಪ ಅವರು ಒಪ್ಪಿಗೆ ಹೋಗೋದ್ರೆ ದಂಡಪಾಳೆಯವರು. ಎಸ್ ಸರ್, ಥ್ಯಾಂಕ್ ಯು ಸರ್. ಬಾಪುಗೌಡರು ವಿಷಯ 20 ದಿನಾಂಕ 31/3/2022 ಆಡಳಿತ ಮಂಡಳಿ ಚುನಾವಣೆಗಾಗಿ ಮತದಾರ ಪಟ್ಟಿ ಅನುಮೋದನೆ. ನಾವು ನಿಯಮಗಳ ಪ್ರಕಾರ ಏನು ನಮ್ಮ ಕೋಆಪರೇಟಿವ್ ಸೌಹಾರ್ದ ಆಕ್ಟ್ ಮತ್ತು ನಮ್ಮ ಬೈಲಾ ಪ್ರಕಾರ ಏನಿದೆಯೋ ಸಕ್ರಿಯ ಸದಸ್ಯರು ಅಂತ ಏನಿದೆಯೋ ಅದರ ಪ್ರಕಾರ ಒಂದು ವೋಟರ್ ಲಿಸ್ಟ್ ರೆಡಿ ಮಾಡಿದ್ದೀವಿ. ಅದನ್ನ ನಾಳೆ 1ನೇ ತಾರೀಕು ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸಬ್ಮಿಟ್ ಮಾಡ್ತೀವಿ. ಅದನ್ನ ಅದಾದ ನಂತರ ಎಲೆಕ್ಷನ್ ಪ್ರಕ್ರಿಯೆ ಆಗುತ್ತೆ. ಒಟ್ಟು ಈಗ ನಮ್ದು 2,500 ಹೆಚ್ಚಿದ್ರು ಕೂಡ 1,358 ಸದಸ್ಯರು ಮಾತ್ರ ಆಡಳಿತ ಬಂದಿರ್ತಾರೆ. ಇದು ಒಂದು ತಮ್ಮ ಅನುಮೋದನೆ ಬೇಕಾಗುತ್ತೆ. ಎಲ್ಲ ನಿಯಮಗಳ ಪ್ರಕಾರ ಮಾಡಿರ್ತಾರೆ ಸಿಇಒ. ಯಾರು ನಮ್ಮ ಆಡಳಿತ ಮಂಡಳಿ ಯಾರು ಆಸಕ್ತಿ ಇರೋದ್ರಲ್ಲಿ ನಿಯಮಗಳ ಪ್ರಕಾರ ಮಾಡಿರ್ತಾರೆ. ದಯವಿಟ್ಟು ಇದು ಒಂದು ಅನುಮೋದನೆ ಕೊಡಬೇಕಂತ ಕೇಳ್ಬೋದು.
ಮತ್ತು ಗವಿಸಿದ್ದಿನ ಪಾಟೀಲ್. ಸರ್ ಅಪ್ರೂವಲ್. ಹಾ, ಥ್ಯಾಂಕ್ ಯು ಮೇಡಮ್. ಇದು ವಿಷಯ ಸಂಖ್ಯೆ 21. 13/12/2020 ಸಾಮಾನ್ಯ ಸಭೆ ನಡೆದಂತೆ ಸಿಬ್ಬಂದಿಗೆ ದಿನಾಂಕ 1/10/2021 ಅನ್ವಯ ಹೊಸ ವೇತನ ಶ್ರೇಣಿಯನ್ನು ನೀಡುವ ಸಂಬಂಧ ಪರಿಶೀಲಿಸಿ ಪರಿಷ್ಕೃತ ವೇತನ ಶ್ರೇಣಿ ಮತ್ತು ಇತರೆ ಬ್ಯಾಂಕ್ ಸವಲತ್ತುಗಳನ್ನು ವರದಿ ನೀಡಲು ಶ್ರೀ ಎಂ ರುದ್ರಮೂರ್ತಿ ನಿವೃತ್ತ ಮುಖ್ಯ ಪ್ರಧಾನ ವ್ಯವಸ್ಥಾಪಕರು ಅಪೆಕ್ಸ್ ಬ್ಯಾಂಕ್ ಇವರ ನೇಮಿಸಿಕೊಂಡಿದ್ದು, ಇವರು ಸಲ್ಲಿಸಿದ ವರದಿಯ ಬಗ್ಗೆ ಉಪಸಮಿತಿಯು ಸಭೆ ಸೇರಿ ಸುದೀರ್ಘವಾಗಿ ಚರ್ಚಿಸಿ ಅವರು ಸಲ್ಲಿಸಿದ ವೇತನ ಪರಿಷ್ಕರಣೆ ಪ್ರಸ್ತಾವನೆ ಆಡಳಿತ ಮಂಡಳಿಯು ದಿನಾಂಕ 2/9/2021 ಸಭೆಯಲ್ಲಿ ಅಂಗೀಕರಿಸಿ ಸಾಮಾನ್ಯ ಸಭೆಯ ಅನುಮೋದನೆಗೆ ಮಂಡಿಸಲಾಗಿದೆ. ಈ ಪರಿಷ್ಕರಣೆಯ ವರದಿಯಲ್ಲಿ ಪ್ರಮುಖವಾಗಿ ಮೂಲ ವೇತನಕ್ಕೆ ತೃಪ್ತಿ ಭತ್ಯೆ, ಮಧ್ಯಂತರ ಪರಿಹಾರ ವಿಲೀನಗೊಳಿಸಿ 15% ವೇಟೇಜ್ ನೀಡಿ ಹೊಸ ಮೂಲ ವೇತನ ಸೃಷ್ಟಿಸಲಾಗಿದೆ. ಹಾಗೂ ಮೂಲ ವೇತನ ಮತ್ತು ತೃತೀಯ ಭತ್ಯೆ 12% ಭವಿಷ್ಯ ನಿಧಿ ಭತ್ಯೆಗೆ ನೀಡಲು ತೀರ್ಮಾನಿಸಿದ ಪರಿಣಾಮವಾಗಿ ಸಿಬ್ಬಂದಿಗೆ ಸರಾಸರಿ 37.82% ಏರಿಕೆ ಪ್ರಸ್ತಾವನೆ ಇರುತ್ತದೆ. ಆದರೆ ಪ್ರಸ್ತುತ ಇರುವ ಭತ್ಯೆಗಳಲ್ಲಿ ಯಾವುದೇ ಪರಿಷ್ಕರಣೆ ಮಾಡಿರುವುದಿಲ್ಲ. ಈ ಪರಿಷ್ಕರಣೆಯಿಂದ ಭವಿಷ್ಯ ನಿಧಿ ವಂತಿಗೆ ಸೇರಿ ಸಹಕಾರಿಗೆ ವರ್ಷಕ್ಕೆ ಸುಮಾರು 10,85,00,000 ವೆಚ್ಚ ಹೆಚ್ಚಾಗಲಿದೆ. ಸಿಬ್ಬಂದಿಯ ವೆಚ್ಚವು ದಿನಾಂಕ 31/3/2021 ದುಡಿಯುವ ಬಂಡವಾಳದ 0.61% ಇರುತ್ತದೆ. ಸಹಕಾರಿ ಉಪವಿಧಿಗಳ ಪ್ರಕಾರ ಸಿಬ್ಬಂದಿ ವೆಚ್ಚವು ದುಡಿಯುವ ಬಂಡವಾಳದ 3% ಒಳಗೆ ಇರತಕ್ಕದ್ದು. ಈ ಪರಿಷ್ಕರಣೆಯ ಸಿಬ್ಬಂದಿ ವೆಚ್ಚವು 0.61% ಇರುತ್ತದೆ. ಈ ಪರಿಷ್ಕರಣೆಯನ್ನು ದಿನಾಂಕ 1/1/2020 ಜಾರಿಗೆ ತರಲು ಆಡಳಿತ ಮಂಡಳಿ ಶಿಫಾರಸು ಮಾಡಿರುತ್ತದೆ. ಇಲ್ಲಿ ಸ್ವಲ್ಪ ನಮ್ದು ಸಂಬಳ ಕಡಿಮೆ ಇದೆ. ಉಳಿದ ಸಹಕಾರಿಗಳಲ್ಲಿ ನಾವು ಸ್ವಲ್ಪ ಒಳ್ಳೆ ನಮ್ಮ ವರ್ಕಿಂಗ್ ಕ್ಯಾಪಿಟಲ್ ಇರ್ತಕ್ಕಂಥ ಸಹಕಾರಿಗಳಲ್ಲಿ ಒಳ್ಳೆ ಸಂಬಳ ಮತ್ತು ಫೆಸಿಲಿಟೀಸ್ ಇದೆ. ನಾವು ಕೂಡ ಅಕ್ಟೋಬರ್ ಇದ್ರೂ ಕೂಡ ನಾವು ಜನವರಿಯಿಂದ ಎಫೆಕ್ಟ್ ಮಾಡೋಣ ಅಂತೇಳಿ ಮತ್ತು ಸ್ವಲ್ಪ ನಾವು ಸಿಬ್ಬಂದಿಯ ದಕ್ಷತೆ ಬಗ್ಗೆನೂ ಹೆಚ್ಚು ಮಹತ್ವ ಕೊಡ್ತೀವಿ ನಾವು. ಆಮೇಲೆ ಅವ್ರಿಗೆ PF ತಕ್ಷಣ ನಾವೇನು ಕೊಡಲ್ಲ, ಅಂದ್ರೆ ಪ್ರೊಸೀಜರ್ ಇದೆ. 6 months to 1 year ಆಗುತ್ತೆ. PF ಅಲ್ಲಿ ನಮ್ಮ ಸಂಸ್ಥೆ ರೈಸ್ಡ್ ಆಗಿ ಅವರು ಕಾಂಟ್ರಿಬ್ಯೂಟ್ ಮಾಡಬೇಕು, ನಾವು ಕಾಂಟ್ರಿಬ್ಯೂಟ್ ಮಾಡಿ ಇದು ಮಾಡುತ್ತೇವೆ ಅದನ್ನ. ಆದ್ದರಿಂದ ಈ ಏನು ವೇತನ ಪರಿಷ್ಕರಣೆ ಮಾಡಿದೀವಿ, ಬಹಳಷ್ಟು ವಿಚಾರ ಮಾಡಿದೀವಿ. ಹೀಗಾಗಿ ಇದಕ್ಕೆ ದಯವಿಟ್ಟು ಇದಕ್ಕೆ ಒಪ್ಪಿಗೆ ಅನುಮೋದನೆ ಕೊಡಬೇಕು ಅಂತ ತಮ್ಮನ್ನೆಲ್ಲ ಕೇಳ್ಕೊಳ್ತಾ ಇದ್ದೇನೆ. ಅಜಯ್ ಡಿಸಬಿಲಿಟಿ ಅನುಮೋದನೆ ಕೊಡಲಾಗಿದೆ. ಮಾತಾಡಿ ಸರ್. ಇಲ್ಲ, ಇದು ಸರಿ ಕೇಳಿಸ್ತಾ ಇಲ್ಲ. ಇದು ನೆಟ್ ಸರಿಗಿಲ್ಲ. ಅನುಮೋದನೆ ಕೊಡಲಾಗಿದೆ. ಹಲೋ ಹಲೋ ಮಾತಾಡಿ ಸರ್, ಕೇಳ್ತಾ ಇದೆ ಸರ್. ಸರ್, ರಾಯಚೂರು ಡಿಸ್ಟ್ರಿಕ್ಟ್ ಲಿಂದ ಸರ್ ಮಾತಾಡ್ತಾ ಇದೆ ಸರ್. ಸರ್, ಅದು ರೇಟ್ ಆಫ್ ಇಂಟ್ರೆಸ್ಟ್ ಏನಿದೆ ಸರ್ ಗೋಲ್ಡ್ ಲೋನ್ ಸರ್? ನಿಮ್ಮ ಹತ್ರ ಗೋಲ್ಡ್ ಲೋನ್ ಸದ್ಯ 100% ಇದೆ. 12%. ಇಲ್ಲ, ₹1, ₹2, 80 ಪೈಸಾ? ಒಂದು ತಿಂಗಳಿಗೆ ₹1 ಆಗುತ್ತೆ ಸರ್. ತಿಂಗಳಿಗೆ ₹1 ಆಗುತ್ತೆ. 100% ಇದೆ ವರ್ಷಕ್ಕೆ. ಹೌದೇನು ಸರ್? ಸರ್, ಎಷ್ಟು ವರ್ಷ ಸರ್ ಬ್ಯಾಂಕ್ ನಡೆಸಿತ್ತು ನಿಮ್ದು? ಈಗ 9 ವರ್ಷ, 9ನೇ ಜನವರಿ 9 ವರ್ಷ ಅಂತ. ಹೌದೇನು ಸರ್? ಹಾ, ಸರಿ ಸರ್. ಓಕೆ.
ಥ್ಯಾಂಕ್ ಯು. ಬಾಪುಗೌಡ ಪಾಟೀಲ್ರು ಏನು ಮಾತಾಡ್ಬೇಕಾದ್ರೆ ಮಾತಾಡಿ ಸರ್. ಸ್ಪರ್ಧೆ ವೇತನದ ಬಗ್ಗೆ ಸೊ ವೇತನ ಪರಿಷ್ಕರಣೆ ಅನುಮೋದನೆ ತಗೋಬೋದ್ರೆ ಕನ್ಸಲ್ಟೆಂಟ್ ಹೌದಾ? ರುದ್ರಮೂರ್ತಿ ಅವರು ಏನಾದ್ರು ಮಾತಾಡ್ತಾರೆ ಸರ್? ನಾನೇ ರಿಪೋರ್ಟ್ ಕೊಟ್ಟಿರೋದು ಸರ್, ಹಾಗಾಗಿ ಒಟ್ಟು ನಮ್ಗಿಂತ ನೀವೇ ಬಹಳ ಬಗ್ಗೆ ಅಧ್ಯಯನ ಮಾಡಿರ್ತಾರಲ್ಲ. ಬೇರೆ ಕೋಆಪರೇಟಿವ್ಸ್ಗೆ ಕಂಪೇರ್ ಮಾಡಿದಾಗ ಇಟ್ ಈಸ್ ಫೇರ್, ಹಾಗಾಗಿ ಇಂಪ್ಲಿಮೆಂಟ್ ಮಾಡೋ ಅವಶ್ಯಕತೆ ಇದೆ. ಯಾಕೆಂದ್ರೆ ಎಂಪ್ಲಾಯೀಸ್ ಟರ್ನ್ ಓವರ್ ಜಾಸ್ತಿ ಆದಷ್ಟು ನಿಮ್ಮ ಕೋಆಪರೇಟಿವ್ ಇಟ್ ಸಫರ್ಸ್. ಹೊಸದಾಗಿ ಬರೋರಿಗೆ ನೀವು ಟ್ರೈನಿಂಗ್ ಕೊಡ್ಬೇಕು, ಅವ್ರನ್ನ ಇದ್ ಮಾಡ್ಬೇಕು ಅಂತ ಟೈಮಲ್ಲಿ ಅವ್ರು ಬಿಟ್ಟೋದ್ರೆ ಮತ್ತೆ ತೊಂದ್ರೆ. ಹಾಗಾಗಿ ಏನು ಈಗ ನಿಮ್ಮ ಬೋರ್ಡ್ ರೆಕಮೆಂಡ್ ಮಾಡಿದೆ, ಇಟ್ ಈಸ್ ಮೋಸ್ಟ್ ಫೇರ್, ದಿಸ್ ಕ್ಯಾನ್ ಬಿ ಇಂಪ್ಲಿಮೆಂಟೆಡ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯಾರಾದ್ರೂ ಒಬ್ರು ಸೂಚಿಸಿ ಒಬ್ರು ಅನುಮೋದನೆ ಮಾಡಿಬಿಟ್ರೆ ಸರ್ ಮಾಡಿದ್ರು ಆಲ್ರೆಡಿ, ಯಾಕೆ ಮತ್ತೊಮ್ಮೆ ಅನುಮೋದಿಸಲಾಗಿದೆ. ಪ್ರಕಾಶ್ ಮಾಡಿದ್ದಾರೆ. ಸರ್ ಇಟ್ ಇಸ್ ಓಕೆ. Yes, 2 seconds ಮಾಡ್ತೀನಿ ಸರ್. ಒಂದು 2 ಎಡಿಷನಲ್ ಸಬ್ಜೆಕ್ಟ್ಗಳಿವೆ. ನಿಮ್ಗೆಲ್ಲ ಲಾಸ್ಟ್ ಇಯರ್ ಇದ್ರ ಬಗ್ಗೆ ಮಾತಾಡಿದ್ರು ನಮ್ಮ ನಿರ್ದೇಶಕರಾಗಿದ್ದ ಶ್ರೀ RS ಪಾಟೀಲ್ರು, ನಿವೃತ್ತ ನ್ಯಾಯಾಧೀಶರು. ಅವರು ನಿಧನರಾಗಿದ್ದ ಅವ್ರ ಜಾಗಕ್ಕೆ ನಮ್ಮ ಇನ್ನೊಬ್ಬ ನಿವೃತ್ತ ನ್ಯಾಯಾಧೀಶರು ಚಂದ್ರಶೇಖರ್ ಪಾಟೀಲ್ ಅಂತ ಹೇಳಿ ಅವ್ರನ್ನ ನೇಮಕ ಮಾಡಿಕೊಂಡಿದ್ದೀವಿ. ಅವರು 15 ಜನವರಿ 2021 ನಮ್ಮ ಸಂಘಟನೆ ಕೆಲಸ ಮಾಡ್ತಿದ್ದಾರೆ. ಅವ್ರನ್ನ ನಿಯಮಗಳ ಪ್ರಕಾರ ಅವ್ರನ್ನ ಕೋಆಪ್ ಮಾಡಿಕೊಂಡಿದ್ವಿ. ಅದಕ್ಕೆ ನಿಮ್ಮ ಅನುಸಮರ್ಥನೆ ಬೇಕು. ಚಂದ್ರಶೇಖರ್ ಪಾಟೀಲ್ ಅಂತ ಅವರು ನಿವೃತ್ತ ಸೆಷನ್ ಅಂಡ್ ಡಿಸ್ಟ್ರಿಕ್ಟ್ ಜಡ್ಜ್ ಆಗಿ ನಿವೃತ್ತವಾಗಿದ್ದಾರೆ. ಬಹಳಷ್ಟು ಕಡೆ ಕೆಲಸ ಮಾಡಿದ್ದಾರೆ. ಸರ್ ನನ್ನ ಅನುಮೋದನೆ ಇದೆ ಸರ್. ಪ್ರಭು ಬಿರಾದರ್ ಪ್ರಪೋಸ್ ಮಾಡಿದ್ರು. ಅನುಮೋದನೆ ಓಕೆ ಅಂತಾರೆ. ಅಜಯ್ ಅಭಯ್ ಅಂತ ನೋಡಿ, ಯಾರೋ ಓಕೆ ಅಂತ ಹೇಳ್ತೀರಾ ಚಾಟ್ ಬಾಕ್ಸ್, ಅಭಯ್ ಅಂತ ಹೇಳ್ತಾರೆ. ಓಕೆ, ಥ್ಯಾಂಕ್ ಯು. ಇನ್ನೊಂದು ಹೆಚ್ಚುವರಿ ವಿಷಯ, ಅಲ್ಪಾವಧಿ ಬ್ರಿಡ್ಜ್ ಸಾಲ ಅಡಮಾನ ಎಂಬ ಹೊಸ ಸಾಲ ಯೋಜನೆಯನ್ನು ರೂಪಿಸಿದ್ದೀವಿ. ಈ ಸಾಲ ಉದ್ದೇಶ ಏನಂತಂದ್ರೆ, ನಾವು ಯಾವುದೇ ಒಂದು ದೊಡ್ಡ ಪ್ರಾಜೆಕ್ಟ್ ಅಥವಾ ದೊಡ್ಡ ಸಾಲ ನಮ್ಮ ನಿಯಮಗಳ ಪ್ರಕಾರ ಸಾಲ ಕೊಡ್ಬೇಕಾದ್ರೆ ನಮ್ಮ ಬಡ್ಡಿ ಜಾಸ್ತಿ. ಆ ಸಾಲಗಾರರು ಅವರು ಬೇಗ ಸ್ಟಾರ್ಟ್ ಮಾಡ್ಬೇಕಂತಿರ್ತಾರೆ. ಅವ್ರು ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಸಾಲ ಅಪ್ಲೈ ಮಾಡಿರ್ತಾರೆ. ಅಲ್ಲಿ ತನಕ ಟೈಮ್ ಇರೋಲ್ಲ ಅವ್ರಿಗೆ. ಒಂದು ಬೇರೆ ಪ್ರಾಪರ್ಟಿ ಮಾರ್ಗೇಜ್ ಮಾಡಿ ಒಂದು 6 months to 1 year 50 ಲಕ್ಷಕ್ಕೆ ಮೀರದಂತೆ ಒಂದು ಸಾಲ ಯೋಜನೆ ಮಾಡಿದ್ದೀವಿ. ಅದ್ರ ಮುಖ್ಯ ಅಂಶ ಹೇಳ್ಬೇಕಂದ್ರೆ, ಗರಿಷ್ಠ ಸಾಲದ ಮಿತಿ ಪ್ರತಿ ಸಾಲಗಾರರಿಗೆ 50 ಲಕ್ಷ. ವಿವಿಧ ಸಾಲಗಳಿಗೆ ಗರಿಷ್ಠ 200 ಲಕ್ಷಕ್ಕಿಂತ ಜಾಸ್ತಿ ಆಗತಕ್ಕಂತಲ್ಲ. ನಾವು ಈ ಹೆಜ್ಜೆಯಲ್ಲಿ 50 ಲಕ್ಷ ಕೊಟ್ಟರೆ 4 ಜನರಿಗೆ ಸಾಲ ಕೊಡ್ಬೋದು. ಅದು ಯಾವುದೇ ಪರಿಸ್ಥಿತಿಯಲ್ಲಿ 2 ಕೋಟಿಗಿಂತ ಜಾಸ್ತಿ ಆಗಂಗಿಲ್ಲ. ಭದ್ರತೆ ಒಂದು ಯಾವ್ದಾದ್ರು ಒಂದು ಬಾಡಿಗೆ ಮಾಡ್ಬೇಕು ಪ್ರಾಪರ್ಟಿ ಅವರು. ಜಾಮೀನು ಸಹಕಾರಿ ಹಾಗೂ 3ನೇ ವ್ಯಕ್ತಿ ಯಾರಾದ್ರೂ ಜಾಮೀನು ಕೊಡ್ಬೇಕು. ಸಾಲದ ಅವಧಿ ಕನಿಷ್ಠ 3 ತಿಂಗಳು, ಮ್ಯಾಕ್ಸಿಮಮ್ 12 months. ಬಡ್ಡಿ ದರ 15, ದಂಡ ಬಡ್ಡಿ ಸಾಮಾನ್ಯ ಬಡ್ಡಿ 2.15 ಇರ್ತದೆ. ಸಾಲ ಮರುಪಾವತಿ ಕ್ರಮ ಒಂದೇ ಕಂತಿನಲ್ಲಿ ಕ್ಲೋಸ್ ಮಾಡಬಹುದು
ಅಥವಾ 1 ವರ್ಷದೊಳಗಾಗಿ ಅವಾಗ ಕೊಡ್ಬೋದು. ಬಡ್ಡಿ ಮಾತ್ರ ದಿನ ಕಟ್ಟಬೇಕು. 1 ವರ್ಷದೊಳಗೆ ಕ್ಲೋಸ್ ಆಗ್ತದೆ, ಅಕೌಂಟ್ ಕ್ಲೋಸ್ ಆಗ್ತದೆ. ಇದಕ್ಕೆ ನಮ್ಮ ಪ್ರೊಸೆಸಿಂಗ್ ಫೀ ಉಳಿದೆಲ್ಲವಕ್ಕೂ ನಾವು 0.5% ಮಾಡಿದ್ರೆ 0.25 ಮಾಡಿದ್ವಿ. ಇದೊಂದು ಹೊಸ ಕೆಲವು ಜನ ಕೇಳ್ತಾ ಇದ್ದಾರೆ ನಮಗೆ 3 ಮಂತ್ಸ್ ಬೇಕು, 6 ಮಂತ್ಸ್ ಬೇಕು, ಪ್ರಾಪರ್ಟಿ ಮಾರ್ಗೇಜ್ ಮಾಡ್ಕೊಂಡು ಬಡ್ಡಿ ಕಡಿಮೆ ಮಾಡಿದ್ರೆ ಬಡ್ಡಿ ಕಡಿಮೆ ಮಾಡಿಲ್ಲ, ನಾವು ಮಾಡೋದು ಇಲ್ಲ. ಯಾಕಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಇದೊಂದು ಒಳ್ಳೆ ಸ್ಕೀಮ್ ಇದೆ. ದಯವಿಟ್ಟು ಈ ಒಂದು ಸ್ಕೀಮ್ ತಾವು ಅನುಮೋದನೆ ಕೊಡ್ಬೇಕಂತ. ಶಿವಶಂಕರ್ ಪದ್ಮಜ ಆಗಿದ್ದಾರೆ ಸರ್, ಅನುಮೋದನೆ ಮಾಡಿ. ಥ್ಯಾಂಕ್ ಯು. ಅನುಮೋದಿಸಲಾಗಿದೆ ಸರ್. ನಮ್ಮ ವಿಷಯ ಪಟ್ಟಿ ಕಾರ್ಯಸೂಚಿ ಪ್ರಕಾರ ಎಲ್ಲ ಅಜೆಂಡಾ ಪ್ರಕಾರ ನಮ್ಮೆಲ್ಲ ವಿಷಯಗಳು ಮುಗಿದವು. ಇದನ್ನು ತಾವು ಏನಾದ್ರು ಮಾತಾಡಿದ್ರೆ ದಯವಿಟ್ಟು ನಮ್ಮ ಸಂಘದ ಏನಾದ್ರು ಮಾರ್ಗದರ್ಶನ ಅಥವಾ ಏನಾದ್ರು ಸಲಹೆ ಸೂಚನೆಗಳು ಇದ್ರೆ ದಯವಿಟ್ಟು ಕೊಡಬೇಕಂತ ಕೇಳಿಕೊಡ್ತೇನೆ. ಯಾರು ಮಾತಾಡ್ತಿದ್ರೆ ಹ್ಯಾಂಡ್ ರೈಸ್ ಮಾಡಿ ನಮ್ಮ ಮಾಡರೇಟರ್ ಮಾಡ್ತಾರೆ. ದಂಡಪ್ಪ ಅವ್ರು ಮಾತಾಡಿ ಸರ್. ಸರ್ ನಮ್ ರಾಯಚೂರಿಂದ ಮಾತಾಡ್ತಾ ಇದ್ದೀವಿ. ರಾಯಚೂರು ಬ್ರಾಂಚ್ ಪರಿಸ್ಥಿತಿ ಹೆಂಗ ಸರ್ ಈ ವರ್ಷ? ರಾಯಚೂರು ಬ್ರಾಂಚ್ ನಿಮ್ಮ ವ್ಯಾಲ್ಯೂಮ್ ಜಾಸ್ತಿ ಮಾಡಿಕೊಳ್ಳಿ ಸರ್. ರಾಯಚೂರು ಬ್ರಾಂಚ್ ಪರಿಸ್ಥಿತಿ ಹೆಂಗ ಸರ್ ಈ ಸಲ? ರಾಯಚೂರು ಬ್ರಾಂಚ್ ಕಳೆದ 2 ವರ್ಷದಲ್ಲಿ ಅದು ಒಂದು ವರ್ಷ 2 ಲಕ್ಷ ಲಾಸ್ ಆಗಿದೆ, ಒಂದು ಲಾಸ್ಟ್ ಇಯರ್ 1 ಲಕ್ಷ ಲಾಸ್ ಆಗಿದೆ, ಒಟ್ಟು 3 ಲಕ್ಷ ಲಾಸ್ಟ್ ಆಗಿದೆ. ಈ ವರ್ಷ ಅದು ಪ್ರಾಫಿಟ್ ಬರ್ತದೆ ಬ್ರಾಂಚ್. ಮತ್ತೆ ಆಕ್ಚುಲಿ ಅದು ಪ್ರಾಫಿಟ್ ಬಂದಂಗೆ, ಯಾಕಂದ್ರೆ ಅದು ದುಡ್ಡು ನಮ್ಮ ಹತ್ರ ಬಡ್ಡಿ ಕೊಟ್ರೆ ಅದು ನೋಷನ್ ಇಂಟ್ರೆಸ್ಟ್ ಅಂತ ಕೊಡ್ಬೇಕು ನಾವು, ಬಟ್ ಅದು ಮಾಡ್ತಾ ಇಲ್ಲ. ಬಟ್ ಈ ವರ್ಷ ಪ್ರಾಫಿಟ್ ಬರ್ತದೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮಾತಾಡೋರು ಹ್ಯಾಂಡ್ ರೈಸ್ ಮಾಡಿ ನಮ್ಮವರು ಮಾಡರೇಟರ್ ನಿಮ್ಗೆ ಕೇಳ್ತಾರೆ, ಮಾತಾಡಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಸದಸ್ಯರು ಮಾತಾಡ್ತಾರೆ. ಮಾತಾಡಿ ಸರ್. ಮ್ಯೂಟ್ ಅಲ್ಲಿ ಇದಾರೆ ಅವರು. ಸರ್, ನಮ್ಮಲ್ಲಿ CSR ಕನ್ಸೆಪ್ಟ್ ಬರಲ್ಲ. ಬಟ್ ನಾವೇನು ಮೆಂಬರ್ಸ್ ವೆಲ್ಫೇರ್ ಫಂಡ್ ಅಂತ ಒಂದು ಇದೆ, ಅದಕ್ಕೆಲ್ಲ ನಾವು ಪ್ರಾಫಿಟ್ ಅಲ್ಲಿ ಅದನ್ನೆಲ್ಲ ಜಮಾ ಮಾಡ್ತಾ ಇದ್ದೀವಿ. ಸ್ವಲ್ಪ ಮತ್ತೆ ಯಾವ್ದಾದ್ರು ಸಾರ್ವಜನಿಕ ಕೆಲಸಗಳಿದ್ರೆ ಡೊನೇಷನ್ ಅಂತ ಮಾಡ್ಬೋದು. ನಮ್ಮ ಪ್ರಾಫಿಟ್ ನಲ್ಲಿ ಕೆಲ ಆಕ್ಟ್ ನಿಯಂತ್ರಣ ಇದೆ. ನಮ್ಗೆ ಮೆಂಬರ್ಸ್ ವೆಲ್ಫೇರ್ ಫಂಡ್ ಅಲ್ಲಿ ಒಂದ್ಸಲ ದುಡ್ಡು ಜಮಾ ಆದರೆ ನಾವು ಏನಾದ್ರು ವೆಲ್ಫೇರ್ ಸ್ಕೀಮ್ಸ್ ಮಾಡಬಹುದು. ಈ CSR ಅಂತ ನಮ್ಮಲ್ಲಿ ನಮ್ಮ ಕೋಆಪರೇಟಿವ್ ಕಂಪನೀಸ್ ಆಕ್ಟಿಗೆ ಮಾತ್ರ ಬರ್ತದೆ. ಸದಾಶೆಟ್ಟಿ ಅವರು ಮಾತಾಡ್ತಾರೆ, ಮ್ಯೂಟ್ ಅಲ್ಲಿ ಇದಾರೆ ಸರ್. ಅವ್ರಿಗೆ ಹೇಳ್ಬೇಕು, ಅವ್ರು ಮ್ಯೂಟ್ ಅಲ್ಲಿ ಇದಾರೆ, ಕ್ವಶನ್ ಕೇಳ್ತಾರೆ. ಮಾತಾಡಿ, ಸ್ಪೀಕರ್ ಆನ್ ಮಾಡ್ಕೊಳ್ಳಿ. ಕೇಳ್ತಾ ಇದೆಯಾ ವೈಜ್ನಾಥರೇ? ಏನಿಲ್ಲ, ನಾನು ಅದೇ ಏನಂದ್ರೆ ರಾಘವೇಂದ್ರ ಕೋಆಪರೇಟಿವ್ ದಲ್ಲಿ FDT ಇರಲ್ಲ, ಅದು ಏನೋ ಪ್ರಾಬ್ಲಮ್ ಆಗಿದೆ ಅಲ್ಲ, ಏನ್ ಸ್ಟೇಜ್ ಇದೆ ಅಂತ ಕೇಳಿದೆ. ಅದು ಈಗಾಗಲೇ ಹೇಳಿದ್ರಲ್ಲ ಸರ್, ಅದೀಗ ಅಲ್ಲಿ ಇಂಡಿವಿಜುವಲ್ ಡಿಪಾಸಿಟ್ಸ್ ಗೆ 5 ಲಕ್ಷದವರೆಗೂ ಇನ್ಶೂರೆನ್ಸ್ ಕವರ್ ಆಗಿದೆ. ಎಸ್ ಪರ್ ಅದೇ ನಿಮ್ ಬ್ಯಾಂಕ್ ರೂಲ್ಸ್ ಪ್ರಕಾರ.
ನಮ್ಮ ಬ್ಯಾಂಕ್ ರೂಲ್ಸ್ ಪ್ರಕಾರ ಏನ್ ಮಾಡ್ಬೇಕಂದ್ರೆ ನಾವು ಅದನ್ನ ನಾವು ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ನಮ್ದು ಒಂದು ರಿಸರ್ವ್ ಫಂಡ್ ಇದೆ, ಅದರಲ್ಲಿ ನಾವು ಏರ್ ಮಾರ್ಕ್ ಮಾಡಿರ್ತೀವಿ. ಮುಂದಿನ ವರ್ಷ ನಾವು ಕೂಡ ಪ್ರಾವಿಷನ್ ಮಾಡೋಕ್ಕಾಗುತ್ತೆ. ಸರಿಯಾದ ರೀತಿಯಲ್ಲಿ ಬರೋದಿಲ್ಲ ಅಂತ ಗೊತ್ತಾದ್ರೆ ಮೇಕ್ ಪ್ರಾವಿಷನ್ ಫಾರ್ ದಟ್. ಅದು ಸೇವಿಂಗ್ ಅಕೌಂಟ್ ಕೂಡ ಜಾಸ್ತಿ ಇಟ್ಟಿದ್ರೆ ಕಾಣ್ತದೆ, ಅದ್ರಲ್ಲಿ ಪ್ರಾಫಿಟ್ ಸೇವಿಂಗ್ ಅಕೌಂಟ್ ಲಿಂದ ಕೂಡ ಜಾಸ್ತಿ ಇದೆ. ಸೇವಿಂಗ್ಸ್ ಅಕೌಂಟ್ ನಲ್ಲಿ ಏನಿದೆ ಅಂದ್ರೆ ಅವ್ರು ನಮ್ಗೇನು ಬಡ್ಡಿ ಕೊಡ್ಬೇಕಲ್ರಿ, ಅವ್ರು ಸೇವಿಂಗ್ಸ್ ಅಕೌಂಟ್ ಜಮಾ ಮಾಡ್ತಾ ಇದ್ದಾರೆ. ನಾವು ಅಲೋ ಮಾಡೋದು ಡ್ರಾ ಮಾಡಕ್ಕೆ ನಮಗೆ 1 ಲಕ್ಷ ಅಲೋ ಡ್ರಾ ಮಾಡಿದ್ವಿ, 1 ಲಕ್ಷ ಮಾತ್ರ ಡ್ರಾ ಮಾಡಿದೀವಿ. ಉಳಿದೆಲ್ಲ ಅವ್ರ ಹತ್ರ ಇದೆ. ಓಕೆ ಓಕೆ ಅಲೋ ಮಾಡಲ್ಲ. ಓಕೆ, ಡ್ರಾ ಮಾಡ್ಲಕ್ ಅಲೋ ಮಾಡೋದಿಲ್ಲ ಅಂತ ಹೇಳಿ. ಹೌದೌದು. ಮತ್ತೆ ಲೀಗಲ್ ಇದ್ರಲ್ಲಿಂದ ನೀವು ವಾಲಂಟರಿಲಿ ಅವರೇ ಅಕೌಂಟ್ ಓಪನ್ ಮಾಡಿದ್ದಾರೆ ವಿತೌಟ್ ಅವರ್ ಕನ್ಸೆಂಟ್. ಓಕೆ ಓಕೆ, ನಮಗೇನು ಎಫ್ಡಿ ಮೇಲೆ ಇಂಟ್ರೆಸ್ಟ್ ಕೊಡ್ಬೇಕಾಗಿದೆಯಲ್ಲ, ಅವ್ರು ಖರ್ಚಾಗೋ ಸಲುವಾಗಿ ಅವರು ಅದು ಅಕೌಂಟ್ ಓಪನ್ ಮಾಡಿ ಜಮಾ ಮಾಡ್ತಾ ಇದ್ದಾರೆ. ಓಕೆ, ಮತ್ತೆ ಇನ್ನೊಂದು ಲೀಗಲ್ ಇಂದ ಜಮಾ ಮಾಡಿದ್ರು ಬಡ್ಡಿ ನಾವು. ಓಕೆ, ಮತ್ತೆ ಲೀಗಲ್ ಸೆಲ್ ಇಂದ ಏನೋ ಒಂದು ಪ್ರಾಫಿಟ್ ಅಂತ ತೋರಿಸಿರಿ, ನಿಮ್ಗೆ ಪ್ರಾಫಿಟ್ ಇದ್ರಲ್ಲಿ ಅದರಲ್ಲಿ ಪ್ರಾಫಿಟ್ ಬರ್ತದೆ? ಯಾವ್ದು ಗೊತ್ತಾಗಲ್ಲ. ನೀವು ಪ್ರಾಫಿಟ್ ತೋರಿಸಿದಿರಲ್ಲ, ಇಂಟ್ರೆಸ್ಟ್ ಅದು ಒಂದು ತೋರಿಸಿ, ಒಂದು ಲೀಗಲ್ ಅಂತ ಏನೋ ತೋರಿಸಿದಿರಿ ಪ್ರಾಫಿಟ್ ಶೆಡ್ಯೂಲ್ ಅಲ್ಲಿ 17 ಇರ್ಬೇಕು. 17 ಎನ್ಎಕ್ಸರಿ 17 ಇರ್ಬೇಕು. ಇಲ್ಲ ಸರ್, ಅದು ಏನಾಗಿದೆ ಅಂದ್ರೆ ನಾವು ಸರ್ ಏನಾಗಿ ನಾವು ಈಗ ಲೀಗಲ್ ಚಾರ್ಜಸ್ ನಾವು ರೆಮಿಟ್ ಮಾಡಿಬಿಟ್ಟಿರ್ತೀವಿ. ಬಟ್ ವಸೂಲ್ ಆದಾಗ ನಾವು ಅವ್ರ ಅಕೌಂಟ್ ಡೆಬಿಟ್ ಮಾಡಿ ತಗೊಂತೀವಿ, ಕೆಲವು ಹೆಚ್ಚಿಗೆ ಬಂದದ್ದು ಇಟ್ಟಿರ್ತೀವಿ ನಾವು. ಓಕೆ, ಅದೇ ಪ್ರಾಫಿಟ್ ಅಂತೇನಲ್ಲ. ಅದೇ ಅದನ್ನೇ ಅದ್ ಕಾರಣ ಕೇಳಿದೆ ನಾನು ಅಷ್ಟೇ. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಕ್ಲಾರಿಫೈಡ್. ಓಕೆ, ಥ್ಯಾಂಕ್ ಯು. ದಂಡಪ್ಪ ಅವ್ರು ಮಾತಾಡ್ಬೇಕಿದ್ದೀರಾ? ಇಲ್ಲ ಸರ್. ಮಾತಾಡ್ಬೇಕಿದ್ದೀರಾ ಮೇಡಮ್? ಇಲ್ಲ ಸರ್, ಇಲ್ಲ. ಹಲೋ, ದಂಡಪ್ಪ ಬಿರಾದರ್ ಮಾತಾಡ್ತೀರಾ? ದಂಡಪ್ಪ ಅವರೇ? ಹೌದು ಸರ್. ದಂಡಪ್ಪ ಬಿರಾದರ್, ನಮಸ್ಕಾರ ಸರ್. ನಮಸ್ಕಾರ, ಮಾತಾಡಿ. ರಾಯಚೂರಿನಿಂದ ದಂಡಪ್ಪ ಬಿರಾದನ್ ಸರ್. ನಮ್ಮ ನವಕಲ್ಯಾಣ ಕರ್ನಾಟಕ ಬ್ಯಾಂಕಿನ ಒಬ್ಬ ಗ್ರಾಹಕ ಸರ್ ನಾನು. అవును ಸರ್, ತಮ್ಮ ಬ್ಯಾಂಕಿನಲ್ಲಿ ನಾವು ಒಂದು ಖಾತೆಯನ್ನ ತೆರೆದಿದ್ದೀವಿ ಸರ್. ಅದಾದ್ಮೇಲೆ ತಮ್ಮ ಬ್ಯಾಂಕಿನ ಒಂದು ಒಳ್ಳೆ ಸೇವೆಯ ಪರಿಣಾಮವಾಗಿ 3-4 ಜನ ಸ್ನೇಹಿತರನ್ನು ಸಹ ಅಲ್ಲೇ ನಾನು ನೂತನವಾದ ಅಕೌಂಟ್ ಅನ್ನು ಓಪನ್ ಮಾಡಿದ್ದೀವಿ ಸರ್. ನಮ್ಮ ಬೇಡಿಕೆಗೆ ಅನುಗುಣವಾಗಿ ತಮ್ಮ ನವಕಲ್ಯಾಣ ಕರ್ನಾಟಕ ಬ್ಯಾಂಕು ಕೆಲಸವನ್ನ ಮಾಡ್ತಿದೆ ಸರ್. ಬಹಳ ಸಂತೋಷ ವಿಷಯ ಏನಂದ್ರೆ, ರಾಯಚೂರಿನ ನಿಜಲಿಂಗಪ್ಪ ಕಾಲೋನಿ ಇರುವಂತ ಒಂದು ಬ್ಯಾಂಕು ಗ್ರಾಹಕರು ಹೋದಾಗ ಅತ್ಯಂತ ಕೆಲಸ ಆಗುತ್ತೋ ಬಿಡುತ್ತೋ ಸೆಕೆಂಡ್ ಮ್ಯಾಟ್ರ್, ಬಟ್ ಅಲ್ಲಿ ಇರುವಂತ ಸಿಬ್ಬಂದಿಯವರು ಬಹಳ ಸೌಜನ್ಯವಾಗಿ ನಮ್ಮ ಕೂಡ ವರ್ತನೆ ಮಾಡ್ತಾರೆ ಸರ್. ಅದು ಬಹಳ ನನಗೆ ಸಂತೋಷವಾಯಿತು. ನಾವು ಮೊದಲು ಖಾತೆ ತೆಗೆದಾಗ ಇದೇನು ಬ್ಯಾಂಕ್ ಅನ್ನುವಂತ ರೀತಿಯಲ್ಲಿ ಇತ್ತು, ಆದ್ರೆ ಅವರ ಸೌಜನ್ಯ, ಅವರ ವರ್ತನೆ, ಅವರ ಸಹಕಾರದಿಂದ 3-4 ಜನ ಹೊಸಬರನ್ನ ಮತ್ತೆ ನಮ್ಮ ಸ್ನೇಹಿತರನ್ನಲ್ಲೇ ಖಾತೆಯನ್ನ ತೆರಲಿಕ್ಕೆ ಸಲಹೆ ಮಾಡಿದೆ. ಅದರಂತೆ ಅವರು ಹೊಸದಾಗಿ ಖಾತೆಯನ್ನ ತಮ್ಮ ಬ್ಯಾಂಕ್ ನಲ್ಲಿ ತೆಗೆದಿದ್ದಾರೆ ಸರ್. ಒಳ್ಳೆ ಸೇವೆಯನ್ನ ಮಾಡ್ತಾ ಇದೆ ಸರ್. ಬಹುಶಃ ಬರುವ ದಿನಗಳಲ್ಲಿ ಈ ಸೇವೆ, ಅವರ ಸೌಜನ್ಯ ಸೇವೆ, ಅವರ ಸಿಬ್ಬಂದಿಯವರ ಉತ್ತಮ ಆಡಳಿತದಿಂದ ಹೆಚ್ಚು ರೀತಿ ಬೆಳೆಯುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸರ್. ಯಾಕೆ ಬೇರೆ ಬ್ಯಾಂಕಿನಲ್ಲಿ ಒಬ್ಬ ಸರ್ಕಾರಿ ನೌಕರ ಹೋದ್ರೆ 50,000 ಮಾತ್ರ ಲೋನ್ ಕೊಡ್ತಾರೆ. ಬಹುಶಃ ಇಲ್ಲೇ ಹೋದಾಗ ಸುಮಾರು 1-2 ಲಕ್ಷವರೆಗೂ ಲೋನ್ ಅನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ದಾಖಲೆಗಳನ್ನ ಸಮರ್ಪಕವಾಗಿ ತೆಗೆದುಕೊಳ್ಳೋದು ಸರ್.
ಬಹುಶಃ ಅವರ ಸೇವೆ ಅಂದ್ರೆ ತಮ್ಮ ಸೌಹಾರ್ದದ ನವಕಲ್ಯಾಣ ಕರ್ನಾಟಕದ ಒಂದು ಬ್ಯಾಂಕಿನ ಸೇವೆ ನನ್ನ ತಿಳಿದ ಹಾಗೆ ಅತ್ಯುತ್ತಮವಾಗಿ ಸೇವೆ ಸಲ್ಲಿಸ್ತಾ ಇದೆ. ಹೀಗೆ ಅದು ಸೇವೆಯನ್ನ ಸಲ್ಲಿಸಿದರೆ ಮುಂಬರುವ ದಿನಗಳಲ್ಲಿ ರಾಯಚೂರಿನ ನಗರದಲ್ಲಿ ಒಂದು ಉತ್ತಮವಾಗಿ ಬೃಹತ್ತಾಗಿ ಬೆಳೆತಿದೆ ಅನ್ನುವುದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಸರ್. ರಾಯಚೂರಿನಿಂದ ದಂಡಪ್ಪ ಬಿರಾದಾರ್ ಸರ್. ಧನ್ಯವಾದಗಳು ಸರ್. ದಂಡಪ್ಪ ಬಿರಾದಾರ್, ಥ್ಯಾಂಕ್ ಯು ನಿಮ್ಮ ಒಳ್ಳೆ ಮಾತಿಗಾಗಿ. ಮತ್ತೆ ಇನ್ನೂ ಯಾವ ರೀತಿಯ ಸೇವೆಗಳು ಬೇಕಿದ್ರೆ ನಮ್ಮ ಅವೈಲೇಬಲ್. ಒಂದು ವಿನಂತಿ ಇದೆ ಸರ್ ನಂದು. ನಾನೊಬ್ಬ ಶಿಕ್ಷಕರ ಸಂಘದ ಜಿಲ್ಲಾ ಅಧ್ಯಕ್ಷ ಸರ್. ನಿಮ್ಮ ಅಧ್ಯಕ್ಷನ ಗೌರವಿತ ಅಧ್ಯಕ್ಷರಿಗೆ ಒಂದ್ಸಲ ಭೇಟಿಯಾಗಿ ಕೇಳಿದ್ದೆ. ನಾನು ವೃತ್ತಿಯನ್ನ ಮಾಡುವುದ್ರ ಜೊತೆಗೆ ನಮ್ಮ ಶಾಲೆಗೆ ವಿವಿಧ ಸಂಘ ಸಂಸ್ಥೆಗಳಿಂದ ಬ್ಯಾಂಕ್ಗಳಿಂದ ವಿವಿಧ ರೀತಿಯ ಸಹಾಯವನ್ನ ಪಡೆದಿದ್ದೆ. ಅಂದ್ರೆ ಶಾಲೆಗೆ ಶಾಲಾ ಮಕ್ಕಳಿಗೆ ಪ್ಲೇಟ್ ಆಗಿರ್ಬಹುದು, ಶಾಲಾ ಮಕ್ಕಳಿಗೆ ಗ್ಲಾಸ್ ಆಗಿರ್ಬಹುದು, ಶಾಲೆಗಾಗಿ ಫ್ಯಾನ್ ಆಗಿರ್ಬಹುದು, ಶಾಲೆಗಾಗಿ ಡೆಸ್ಕ್ ಆಗಿರಬಹುದು, ಈ ತರದ ಶೈಕ್ಷಣಿಕ ಸಾಮಗ್ರಿಗಳನ್ನ ಸಂಘ ಸಂಸ್ಥೆಗಳಿಂದ ನಾನು ತೆಗೆದುಕೊಳ್ತೇನೆ. ಆ ರೀತಿ ಏನಾದರೂ ಸಾಮಾಜಿಕ ಕಾನ್ಸೆಪ್ಟ್, ಸೋಷಿಯಲ್ ಸೇವೆ ಅನ್ನುವಂತ ಕಾನ್ಸೆಪ್ಟ್ ತಮ್ಮ ಬ್ಯಾಂಕ್ ನಲ್ಲಿ ಇದೆ ಅನ್ನುವಂತ ಮನೋಭಾವ ನನ್ನಲ್ಲಿ ಇದೆ ಸರ್. ಆ ತರ ಏನಾದ್ರೂ ಬಂದ್ರೆ ರಾಯಚೂರಿನ ನಾನು ನಿಮ್ಮ ಬ್ಯಾಂಕಿನ ಒಬ್ಬ ಅಚ್ಚುಮೆಚ್ಚಿನ ಗ್ರಾಹಕನಾಗಿದ್ದೇನೆ ಸರ್. ಅಂತದೇನೋ ಬಂದ್ರೆ ತಮ್ಮ ಒಂದು ಸಂಸ್ಥೆಯಿಂದ ಯಾವ್ದಾದ್ರು ಸಹಾಯವನ್ನ ನಮ್ಗೆ ಕೊಟ್ರೆ ಅದನ್ನ ತಮ್ಮ ಸಮಕ್ಷಮದಲ್ಲಿ ನಮ್ಮ ಶಾಲಾ ಮಕ್ಕಳಿಗೆ ಕೊಡ್ತೀವಿ ಸರ್. ಅದ್ರ ಬಗ್ಗೆ ಸ್ವಲ್ಪ ತಾವು ಆಡಳಿತ ಮಂಡಳಿಯ ಮಧ್ಯಸ್ಥಿಕೆಯಲ್ಲಿ ಅಥವಾ ಆಡಳಿತ ಮಂಡಳಿಯ ಸಭೆಯನ್ನು ಕರೆದಾಗ ಚರ್ಚೆ ಮಾಡಿ ನಮ್ಗೊಂದು ಈ ವಿಷಯದಲ್ಲಿ ಸಹಕಾರ ಮಾಡಿದ್ರೆ ತುಂಬಾ ಧನ್ಯವಾದಗಳು ಆಗ್ತಾ ಇದೆ ಸರ್. ದಂಡಪ್ಪ ನಿಮ್ಮ ಮಾತುಗಳು ನಾನು ತಿಳಿಸ್ಕೊಟ್ಟಿದ್ದೇನೆ. ಖಂಡಿತವಾಗಿ ನಿಮ್ಗೆ ಏನಾದ್ರು ಪ್ರಪೋಸಲ್ ಬಂದ್ರೆ ಪ್ರಸ್ತಾವನೆಯನ್ನು ನಮ್ಮ ಆಡಳಿತ ಮಂಡಳಿಯಲ್ಲಿ ಇಟ್ಟು ನಮ್ಮ ಇತಿಮಿತಿಯಲ್ಲಿ ಏನಿದೆ ಸಾಧ್ಯತೆ ಮಾಡಬಹುದು. ಒಳ್ಳೇದು ಸರ್, ಒಳ್ಳೇದು ಸರ್, ಒಳ್ಳೇದು ಸರ್, ಒಳ್ಳೇದು ಸರ್. ಧನ್ಯವಾದಗಳು ಸರ್. ಪ್ರಕಾಶ್, ಇವೆಲ್ಲ ಆಕ್ಟಿವ್ ಮೆಂಬರ್ಸ್ ನಮಗೆ ಏನಾದ್ರು ಸಲಹೆ ಸೂಚನೆ ಇದೆಯಾ? ಎಲ್ಲ ಓಕೆ. ಅದ ಕನ್ಸರ್ನ್ ನೀವು ಅಡ್ರೆಸ್ ಮಾಡಿದ್ರೆ ಗುರು ರಾಘವೇಂದ್ರ ಬ್ಯಾಂಕ್ ಕನ್ಸರ್ನ್ ಇತ್ತು ಆಗ್ಲಾಗ್ಲ. ಅವರು ಕೇಳಿದ್ರು ದಂಡ, ಅವ್ರು ಇನ್ನೊಬ್ರು ಕೇಳಿದ್ರು. ವೆರಿ ಕ್ಲಿಯರ್. ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೊಂಡು ಅದೇ ಪ್ರಾವಿಷನ್ ಮಾಡಿ ಕರೆಕ್ಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಅನ್ಕೊಂಡಿದ್ವಿ. ಸ್ಟೇಟ್ಮೆಂಟ್ ಇದು P&L ಅಲ್ಲಿ. ಅದಲ್ಲದೆ ಮತ್ತೆ ಇಂತ ಒಂದು ಕಷ್ಟ ಕಾಲದಲ್ಲೂ 8% ಡಿವಿಡೆಂಡ್ ಯಾವ ಬ್ಯಾಂಕ್ ಅವರು ಕೊಡೋದಿಲ್ಲ. ಅದು ನೀವು ಮೆಂಬರ್ಸ್ ನ ಒಂದು ಕನ್ಸಿಡರ್ ಮಾಡ್ಕೊಂಡು ಅದು ಕೊಟ್ಟಿದ್ರೆ ಅದು ಒಂದು ಸಂತೋಷದ ವಿಷಯ. ಅವೆರಡು ಕಮೆಂಟ್ ಸರ್ ನನ್ನ ಕಡೆಯಿಂದ. ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. ಆಲ್ ಎಲ್ಲ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಗೆ, ಮೆಂಬರ್ಸ್ ಎಲ್ಲರಿಗೂ, ಎಲ್ಲಾ ಮೆಂಬರ್ಸ್ ಪರವಾಗಿ ಥ್ಯಾಂಕ್ಸ್ ಅಲಾಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ವಿಷಯ ಎಲ್ಲ ಮುಗಿದಾಗಾಯ್ತು. ನಾನು ವಂದನಾರ್ಪಣೆಯೊಂದಿಗೆ ಕಾರ್ಯಕ್ರಮ ಮುಗಿಸ್ಬೋದಲ್ಲ? ಊಟಕ್ಕೆ ಎಲ್ಲಿ ಬರೋದು ಸರ್? ಹೇಳಿ ಗಿರೀಶ್. ಊಟಕ್ಕೆ ಎಲ್ಲಿ ಬರೋದನ್ನ ಕೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಈ 9-10 ವರ್ಷದಲ್ಲಿ ಇವತ್ತು ಮೊದಲೇ ವರ್ಚುವಲ್ ಮೀಟಿಂಗ್ ಮಾಡ್ತಾ ಇದ್ದೀವಿ. ನಮಗೂ ಕೂಡ ತಮ್ಮನ್ನ ಎಲ್ಲರ ಜೊತೆಗೆ ಸ್ಪಂದಿಸಬೇಕು, ಮಾತಾಡಬೇಕು, ತಮ್ಮನ್ನ ನೋಡ್ಬೇಕನ್ನೋ ತುಂಬಾ ಆಸೆ ಇದ್ರು ಕೂಡ ಕೆಲವು ಸರ್ಕಾರದ ನಿಯಂತ್ರಣಗಳಿಂದ ಅನಿವಾರ್ಯವಾಗಿ ವರ್ಚುವಲ್ ಮೀಟಿಂಗ್ ಮಾಡಿದೀವಿ. ಈ ಒಂದು ಮೀಟಿಂಗ್ಗೆ ತಾವೆಲ್ಲರೂ ನಮ್ಮ ಕೋರಿಕೆ ಮೇರೆಗೆ ಜಾಯಿನ್ ಆಗಿ, ಲಾಗಿನ್ ಆಗಿ ಸಹಕರಿಸಿದ್ರಿ. ಈ ಒಂದು ತಮ್ಮ ಸಹಕಾರಕ್ಕೆ ಮತ್ತು ಇಲ್ಲಿವರೆಗೂ ನಮ್ಮ ಮೇಲೆ ತಾವಿಟ್ಟಿರ್ತಕ್ಕಂಥ ನಂಬಿಕೆ ಮತ್ತು ಸಹಕಾರಕ್ಕೆ ಅಧ್ಯಕ್ಷರ ಪರವಾಗಿ, ನಮ್ಮ ನಿರ್ದೇಶ ಆಡಳಿತ ಮಂಡಳಿ ಪರವಾಗಿ ಅಥವಾ ನಮ್ಮ ಎಲ್ಲ ಸ್ಟಾಫ್ ಪರವಾಗಿ ತಮಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಇನ್ನ ಇಂಥ ಒಂದು ಕಷ್ಟ ಕಾಲದಲ್ಲಿ ಕೂಡ ಹೋದ ವರ್ಷಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಲಾಭ ಮಾಡಿದೀವಿ. ಎಲ್ಲ ಕಷ್ಟಪಟ್ಟು
ಮುಂದಿನ ಈ ವರ್ಷ ಸ್ವಲ್ಪ ಕಷ್ಟದ ವರ್ಷ ಇದೆ. 22-23 ಆರ್ಥಿಕ ವರ್ಷ ನಮಗೆ ಚೆನ್ನಾಗಿ ಆಗ್ಬೋದು ಅಂತ ಒಂದು ನಿರೀಕ್ಷೆ ಇಟ್ಕೊಂಡು ಈ ಒಂದು ಕೆಲಸಕ್ಕೆ ಅಧ್ಯಕ್ಷರಿರ್ಬೋದು, ನಮ್ಮ ಆಡಳಿತ ಮಂಡಳಿಯ ಎಲ್ಲಾ ಸದಸ್ಯ ನಿರ್ದೇಶಕರು, ಆರ್ಥಿಕ ಸಲಹೆಗಾರರು, ಪ್ರೊಫೆಷನಲ್ ಡೈರೆಕ್ಟರ್ಗಳು, ವಿಶೇಷವಾಗಿ ನಮ್ಮ ಸಿಬ್ಬಂದಿ ವರ್ಗ ಸಹಕಾರ ಮಾಡಿ ಈ ಒಂದು ಸಾಧ್ಯತೆಯನ್ನ ಅವರು ನಿಜವಾಗಿಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ವೈಯಕ್ತಿಕವಾಗಿ ಅಥವಾ ನಮ್ಮ ಅಧ್ಯಕ್ಷರ ಪರವಾಗಿ, ಆಡಳಿತ ಮಂಡಳಿ ಪರವಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸುತ್ತೇವೆ. ಇನ್ನು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನಮ್ಮ ಸಹಕಾರಿಯ ಈ ಒಂದು ಕಾರ್ಯಕ್ರಮದಲ್ಲಿ ಯಾರು ಭಾಗವಹಿಸಿದ್ರು ಅವರಿಗೂ ಕೂಡ ಧನ್ಯವಾದಗಳು ಸರ್. ಕೇಳಿದ್ರೆ ನಾನು ಹೇಳಬೇಕಂದ್ರೆ ತಾವೇ ಕೇಳಿದ್ರೆ ದಯವಿಟ್ಟು ತಮ್ಮ ಊಟ ಮಾಡ್ಕೊಂಡು ಮಧ್ಯಾಹ್ನ ಭಾನುವಾರದಿಂದ ಎಲ್ಲರೂ ವಿಷಾದ ಕೇಳ್ಕೊಂಡು ಧನ್ಯವಾದಗಳು ಸರ್. ಸರ್, ಈಗ ಇನ್ನೊಂದು ತಮ್ಮ ಗಮನಕ್ಕೆ ತರಬೇಕು ಅಂದ್ರೆ, ಈ ಸಲ ಏನು ನಮ್ಗೆ ಈ ಒಂದು ಸರ್ವ ಸದಸ್ಯ ಸಭೆ ಮಂಡಳಿಗೆ ಖರ್ಚು ವೆಚ್ಚಗಳಿದ್ವಲ್ಲ, ಅದು ಉಳಿತಾಯ ಆಗಿರೋದ್ರಿಂದ ನಾವು ವರ್ಚುವಲ್ ಮೀಟಿಂಗ್ ಮಾಡ್ಬೇಕಾಗಿತ್ತು. ಆ ಹಣನ ಈ ತರ ನಾವು ಸದುಪಯೋಗ ಮಾಡ್ಕೊಂಡು ಇನ್ಮೇಲೆ ವರ್ಚುವಲ್ ಮೀಟಿಂಗ್ ಮಾಡೋದಕ್ಕೆ ಎಲ್ಲ ಅನುಕೂಲಗಳನ್ನು ಮಾಡ್ಕೊಂಡಿದ್ವಿ. ಇದರಲ್ಲಿ ಕೆಲವು ನ್ಯೂನತೆಗಳು ಆಗಿರ್ಬೋದು, ಮೊದಲನೇ ಸಲ ಆಗಿರೋದ್ರಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರುತ್ತೆ. ಇನ್ನು ಬರುವ ವರ್ಷದಲ್ಲಿ ಇದು ಇನ್ನೂ ಚೆನ್ನಾಗಿ ನಿರ್ವಹಣೆ ಮಾಡ್ಕೊಂತೇಳಿ ತಮ್ಮಲ್ಲಿ ಹೇಳಕ್ ಇಷ್ಟಪಡ್ತಿದ್ದೇನೆ. ಅದಕ್ಕೆ ಧನ್ಯವಾದಗಳು. Thank you, sir. All the members. Thank you. TV